ಕೆಲವೊಂದು ಕಮೆಂಟ್ಸ್ಗಳು ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ, ಯಾರ ಪೇಜಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ, ಯಾರು ನೋಡಿದ್ರು ಗಿಲ್ಲಿ ಬಗ್ಗೆನೇ ಮಾತಾಡ್ತಾರೆ ಯಾಕೆ ಅಂತ. ಈ ಪ್ರಶ್ನೆಗೆ ಉತ್ತರ ನಿನ್ನೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೇಗಪ್ಪ ಅಂದ್ರೆ, ಸುದೀಪ್ ಸರ್ ನಿನ್ನೆ ಎಪಿಸೋಡ್ ಮೇ ಬಿ 1:30 1:45 ಅವರ್ ಅನ್ಕೊಂತಾರೆ, 9 ಗಂಟೆಯಿಂದ 10:00 2 ಅವರ್ ಬರೀ ಗಿಲ್ಲಿ ಬಗ್ಗೆನೇ ಮಾತಾಡ್ತಾರೆ ಅಂದ್ರೆ ನಾವು ಹೊರಗಡೆ ಇಷ್ಟು ಮಾತಾಡ್ಬೋದು ಹೇಳಿ. ಕಂಪ್ಲೀಟ್ ಒಂದು ಎಪಿಸೋಡೆ ಗಿಲ್ಲಿಗೆ ಅರ್ಪಣೆ ತರ ಇತ್ತು ನಿನ್ನೆ ಎಪಿಸೋಡ್. ಬೇರೆ ಏನು ಟಾಪಿಕ್ ತೊಗೊಳಕ್ ಇಲ್ವೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಆಕ್ಚುಲಿ ಪಂಚಾಯತಿ ಆಗೋಕ್ಕೂ ಮುಂಚೆ ಎಲ್ಲರೂ ಅನ್ಕೊಂಡಿದ್ದು ಇವತ್ ಪಕ್ಕಾ ಸುದೀಪ್ ಸರ್ ಬರ್ತಾರೆ, ಗಿಲ್ಲಿಗೆ ಸರಿಯಾಗಿ ಕ್ಲಾಸ್ ತಗೊಂತಾರೆ. ಬಟ್ ಹಾಗಿದ್ದು ಬೇರೆ ಅಲ್ಲಿ. ಗಿಲ್ಲಿ ಹೇಗೆ ಆಡ್ತಾ ಇದ್ದಾರೆ, ಗಿಲ್ಲಿ ಅವರು ಹೇಗೆ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೂ ಬೇರೆ ಕಂಟೆಸ್ಟ್ ಗಳು ಹೇಗೆ ಆಡ್ತಾ ಇದಾರೆ ಅಂತ ಕಂಪ್ಲೀಟ್ ಆಗಿ ಕಾಮಿಡಿ ಮೂಲಕ ಬಿಚ್ಬಿಟ್ರು. ನಿಜ ಹೇಳ್ತೀನಿ, ಇದು ಸರಿಗಾಗಿರುತ್ತೆ ಎಲ್ಲರಿಗೂ. ಮಿಕ್ಕಿದ 7-8 ಕಂಟೆಸ್ಟೆಂಟ್ ಗಳು ಏನಿದ್ದಾರೆ, ಸುದೀಪ್ ಸರ್ ನಗ್ತಾ ಇದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಉರಿತಾ ಇತ್ತು ಕಂಪ್ಲೀಟ್ ಎಲ್ಲರಿಗೂ ಆಲ್ಮೋಸ್ಟ್. ಯಾಕಂದ್ರೆ ಗಿಲ್ಲಿ ಆಟ ಹಂಗಿತ್ತು. ಲಾಸ್ಟ್ ವೀಕ್ 2 ವಾರ ಸತತವಾಗಿ ಕ್ಯಾಪ್ಟನ್ ಫಸ್ಟ್ ವಾರದಲ್ಲಿ ಏನೋ ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದಾಗೂ ಸಹ ಗಿಲ್ಲಿದೆ ಹವ, ಇವಾಗ ಸಹ ಗಿಲ್ಲಿದೆ ಹವಲ್ಲ, ಅಲ್ಲ ಕಂಪ್ಲೀಟ್ ಬಿಗ್ ಬಾಸ್ ಗಿಲ್ಲಿದೆ ಹವ ಬಿಡಿ, ಅದು ಬೇರೆ ಮಾತು. ಬಟ್ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಮನ್ಸಲ್ಲಿ ಎಲ್ಲ ಇತ್ತು ಒಂದು ಇದನ್ನ ಸುದೀಪ್ ಸರ್ ಹೇಳ್ಬೇಕು, ಇದನ್ನ ಸುದೀಪ್ ಸರ್ ಹೇಳ್ಬೇಕು ಅಂತ. ಆ ವಿಷಯ ನಿನ್ನೆ ಸುದೀಪ್ ಸಾರು ಬಿಚ್ಚಿಟ್ರು. ಅದು ಗಿಲ್ಲಿ ಅವರ ಬಾಯಲ್ಲೇ ಅದನ್ನ ಬರ್ಸಿದ್ದು ನಿಜವಾಗ್ಲೂ ವಿಶೇಷ. ಸುದೀಪ್ ಸರ್ ಕೇಳ್ತಾರೆ, ಎಷ್ಟು ಬಿಗ್ ಬಾಸ್ ಸೀಸನ್ಸ್ ಗಳ ನೋಡಿದೀನ ಅಂತ. ಎಲ್ಲಾ ಬಿಗ್ ಬಾಸ್ ಸೀಸನ್ ಅಂದ್ರೆ 11 ಬಿಗ್ ಬಾಸ್ ಸೀಸನ್ ನೋಡಿರುವಂತಹ ಹುಡುಗ ಹೇಗೆ ಆಡುವುದು ಬಿಗ್ ಬಾಸ್ ನ ಜಸ್ಟ್ ಥಿಂಕ್ ಮಾಡಿ. ಇನ್ನ ನಮ್ಗೆ ಸಿಕ್ಕಾಪಟ್ಟೆ ತಡ್ಕೊಳಕ್ ಆಗ್ದಿರೋಂತಹ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಪ್ರಥಮ್ ಸರ್. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅವ್ರನ್ನ ಅಯ್ಯೋ ಏನಪ್ಪಾ ಇದು ಅನ್ನೋ ಲೆವೆಲ್ಗೆ ಟಾರ್ಚರ್ ಕೊಟ್ಟು ವಿನ್ ಆಗಿದಂತಹ ಏಕೈಕ ಕಂಟೆಂಟ್ ಪ್ರಥಮ್ ಸರ್. ಎಲ್ಲೂ ಲೂಪ್ ಹೋಲ್ಸ ಇಲ್ಲ ಅವ್ರದ್ದು, ಎಲ್ಲದ್ರಲ್ಲೂ ಹಿಟ್ರು. ಇನ್ನು ಹನುಮಂತ ಅವರು ಸಹ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳಿಗೆ ನಡುಕ ಉಂಟೆ ಮಾಡಿ ಗೆದ್ದಿದ್ದು. ಅವರು ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟು ಗೇಮ್ ಆಡೋದು ಹೇಗೆ, ಮಾತಾಡೋದು ಹೇಗೆ, ಹಾಡು ಹೇಳೋದು ಹೇಗೆ, ಹೇಗಿರ್ಬೇಕು ಎಲ್ಲರ ಜೊತೆ, ವೀಕೆಂಡ್ ಅಲ್ಲಿ ಏನ್ ಮಾತಾಡ್ಬೇಕು, ಏನ್ ಕಾರಣ ಕೊಡ್ಬೇಕು, ಪರ್ಫೆಕ್ಟ್ ಆಗಿ ಹೇಳಿದವರು ಹನುಮಂತ ಅವರು. ಸೊ ಇವ್ರಿಬ್ರನ್ನ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ, ಅದೇ ನಮ್ಮ ಗಿಲ್ಲಿ. ಈಗ ಗೊತ್ತಾಗಿರ್ಬೇಕು ಹೊರಗಡೆ ಜನಕ್ಕೆ, ಗಿಲ್ಲಿನ ವಿರೋಧಿಸ್ತಾರೆ ಅವ್ರಿಗೆ, ಯಾಕೆ ಕರ್ನಾಟಕದ ಜನತೆ ಗಿಲ್ಲಿ 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 ಅಂತ ಹಾಡ್ತಾ ಇದಾರೆ. ಸುದೀಪ್ ಸರ್ ಒಪ್ಕೊಂಡ್ಮೇಲೆ ಅಷ್ಟು ಸೀಸನ್ ಗಳಲ್ಲಿ ಹೋಸ್ಟ್ ಆಗಿದಂತ ಸುದೀಪ್ ಸರ್ ಹೇಳ್ತಾರೆ, ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋ ಗಿಲ್ಲಿ ಒಬ್ರೆ, ಇದುವರೆಗೂ 12 ಸೀಸನ್ ಅಲ್ಲಿ ಇಂಥ ಕಂಟೆಸ್ಟೆಂಟ್ ನ ನೋಡೇ ಇಲ್ಲ ಅಂತ. ಸಿಂಪಲ್. ಸೊ ಗಿಲ್ಲಿ ಹವಾ ಹಿಂಗೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ನಿಮ್ಗೂ ಸಹ ಹೀಗೆ ಅನಿಸ್ತಾ ಇದೆಯಾ, ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.